ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ರಾಜ್ಯ ಶಿಕ್ಷಣ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ. ರಾಜ್ಯದ ಎಸ್ಎಸ್ಎಲ್ಸಿ ಪರೀಕ್ಷಾ ಪದ್ಧತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡೋದಕ್ಕೆ ಮುಂದಾಗಿದೆ ಶಿಕ್ಷಣ ಇಲಾಖೆ. ಇನ್ನು ಮುಂದೆ 35% ಅಲ್ಲ 33% ಅಂಕ ಪಡೆದಂಥ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ. ಒಂದು ಬದಲಾವಣೆ ಮಾಡಿದ ಪರೀಕ್ಷಾ ಪದ್ಧತಿಯಲ್ಲಿ ಶಿಕ್ಷಣ ಇಲಾಖೆ. ಎಸ್ಎಸ್ಎಲ್ಸಿ ಪಾಸಿಂಗ್ ಮಾರ್ಕ್ಸ್ ಕಡಿತ ಮಾಡಿದೆ ಸರ್ಕಾರ. ಯಾವುದೇ ಸಬ್ಜೆಕ್ಟ್ನಲ್ಲಿ ಇನ್ನು ಮುಂದೆ 30 ಅಂಕ ಪಡೆದರೂ ಕೂಡ ಪಾಸ್ ಆಗ್ತಾರೆ ವಿದ್ಯಾರ್ಥಿಗಳು. ಈ ಹಿಂದೆ ಪಾಸ್ ಆಗಲು ಕನಿಷ್ಠ 35 ಅಂಕಗಳನ್ನು ಪಡೆಯಬೇಕಾಗಿತ್ತು. ಒಟ್ಟು ಫಲಿತಾಂಶದಲ್ಲಿ 33% ಅಂಕ ಪಡೆದರೂ ಕೂಡ ಈಗ ಎಸ್ಎಸ್ಎಲ್ಸಿ ಪಾಸ್ ಆಗಬಹುದು ಅನ್ನುವಂಥ ಒಂದು ಬದಲಾವಣೆ ತಂದಿದೆ ಶಿಕ್ಷಣ ಇಲಾಖೆ. ಆಂತರಿಕ ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಗಳು 20 ಅಂಕ ಗಳಿಸಿ ಲಿಖಿತ ಪರೀಕ್ಷೆಯಲ್ಲಿ 13 ಅಂಕ ಗಳಿಸಿದರೂ ಕೂಡ ಎಸ್ಎಸ್ಎಲ್ಸಿ ಪಾಸ್ ಆಗಬಹುದು. ಇಂಟರ್ನಲ್ಸಲ್ಲಿ 20, ಎಕ್ಸಾಮ್ಸ್ನಲ್ಲಿ 15. 675ಕ್ಕೆ 206 ಅಂಕ ಗಳಿಸಿದಂಥ ವಿದ್ಯಾರ್ಥಿ ಬೇರೆ ವಿಷಯದಲ್ಲಿ 30%ಕ್ಕಿಂತ ಕಡಿಮೆ ಅಂಕ ಪಡೆದರೂ ಕೂಡ ಎಸ್ಎಸ್ಎಲ್ಸಿ ಪಾಸ್ ಆಗಬಹುದು. ಒಂದು ಮೇಜರ್ ಡಿಫರೆನ್ಸ್ ತಂದಿದ್ದಾರೆ ಶಿಕ್ಷಣ ಇಲಾಖೆ ಕಡೆಯಿಂದ ಎಸ್ಎಸ್ಎಲ್ಸಿ ವಿಚಾರವಾಗಿ. ಯಾಕೆಂತ ಹೇಳಿದ್ರೆ ಮಿನಿಮಮ್ 35 ಮಾರ್ಕ್ಸ್ ಇರಬೇಕಾಗಿತ್ತು. ಹೀಗಾಗಿ ಈ ಒಂದು ವಿಚಾರದಲ್ಲಿ 30 ಅಂಕ ಪಡೆದರೂ ಕೂಡ ಯಾವುದೇ ಸಬ್ಜೆಕ್ಟ್ನಲ್ಲಿ ಇನ್ನು ಮುಂದೆ ಪಾಸ್ ಆಗ್ತಾರೆ ಎಸ್ಎಸ್ಎಲ್ಸಿಯಲ್ಲಿ. ಒಟ್ಟು ಫಲಿತಾಂಶದಲ್ಲಿ 33% ಬಂದರೂ ಸಾಕು ಪಾಸ್ ಆಗ್ತಾರೆ ಎಸ್ಎಸ್ಎಲ್ಸಿಯನ್ನು ಅನ್ನುವಂಥ ಒಂದು ಬದಲಾವಣೆ ತಂದಿದ್ದಾರೆ ಪರೀಕ್ಷಾ ಪದ್ಧತಿಯಲ್ಲಿ. ಇಂಟರ್ನಲ್ಸ್ನಲ್ಲಿ 20 ಮಾರ್ಕ್ಸು, ಎಕ್ಸಾಮ್ಸ್ನಲ್ಲಿ 13 ಮಾರ್ಕ್ಸ್ ಇಷ್ಟು ಬಂದರೆ ಸಾಕು. ಅಂದರೆ ಈಚ್ ಸಬ್ಜೆಕ್ಟ್ ಯಾವುದಾದ್ರು ಪ್ರತಿಯೊಂದು ವಿಷಯದಲ್ಲಿ ಈಚ್ ಸಬ್ಜೆಕ್ಟ್ನಲ್ಲಿ ಇಂಟರ್ನಲ್ಸ್ 20 ಆ್ಯಂಡ್ ಎಕ್ಸಾಮ್ಸ್ನಲ್ಲಿ 15 ಮಾರ್ಕ್ಸ್ ಬಂದರೆ ಪಾಸ್ ಆಗ್ತಾರೆ. 625ಕ್ಕೆ 206 ಅಂಕ ಬಂದರೂ ಸಾಕು. ಇಂಡಿವಿಜುವಲಿ ಒಂದೊಂದು ಸಬ್ಜೆಕ್ಟ್ನಲ್ಲಿ ಇಂಟರ್ನಲ್ಸ್ 20, ರಿಟರ್ನ್ ಎಕ್ಸಾಮ್ನಲ್ಲಿ 15 ಮಾರ್ಕ್ಸ್ ಬಂದರೆ ಸಾಕು, ಪಾಸ್ ಆಗ್ತಾರೆ. 30 ಅಂಕ ಪಡೆದರೂ ಕೂಡ ಸಾಕು ಅನ್ನುವಂಥ ಒಂದು ಬದಲಾವಣೆಯನ್ನು ತಂದಿದ್ದಾರೆ.